ಸಾಧ್ಯತೆಗಳಿದ್ದವು. ಎಲ್ಲ ನೆಲೆಯಲ್ಲೇ ಏನೋ ಆಗಲಿ ಈ ಸಂದರ್ಭದಲ್ಲೇ ಸತೀಶ್ ಅವರು ಈ ವಿಷಯವನ್ನು ಮಾಡಲಿ, ಚರ್ಚೆ ಮಾಡಲಿ. ಜೊತೆಗೆ ಅವರು ಇದನ್ನು ಇನ್ನಷ್ಟು ಏನಪ್ಪ ಅಂತಂದ್ರೆ ಪಕ್ಷವನ್ನು ಬೆಳೆಸೋ ದಿಶೆಯಲ್ಲಿ ಮತ್ತು ನಮ್ಮಲ್ಲಿ ಒಳಕಿಲ್ಲ ಅನ್ನೋ ತೋರಿಸೋ ದಿಶೆಯಲ್ಲಿ ಹೆಜ್ಜೆ ಇಟ್ಟಿದ್ರೆ ಭಾಳ ಉತ್ತಮ ಆಗ್ತಿತ್ತು ಕಾಂಗ್ರೆಸ್ಗೆ. ಅದೇನಾಗಲಿ ಈಗ ಮಾತ್ರ ಒಂದು ತಾರ್ಕಿಕ ಅಂತ್ಯಕ್ಕೆ ಸಮೀಪ ಬರ್ಲಿಕ್ಕತ್ತದ ಅನ್ನೋದು ಕೆಲವು ಜನರ ಅಭಿಪ್ರಾಯ. ಏನಪ್ಪ ಅಂತಂದ್ರೆ DKC ವರ್ಸಸ್ ಸತೀಶ್ ಈ ಒಂದು ಮುಂದಿನ ದಿನಗಳಲ್ಲಿ ಆಗುವ ಸಾಧ್ಯವಾದ ರಾಜ್ಯ ಮಟ್ಟದಲ್ಲೇ ಅಂಥ ಸಂದರ್ಭ ಬಂದಾಗ ಒಂದು ರೀತಿಯಿಂದ ಈಗಾಗಲೇ ಕೆಲವರು ಅಭಿಮಾನಿಗಳು, ಸತೀಶ್ ಅವರ ಅಭಿಮಾನಿಗಳು ಇಲ್ಲ 50 ಅಥವಾ 60 ಶಾಸಕರ ಜೊತೆಗಿದ್ದಾರೆ, ಅವರು ಚೀಫ್ ಮಿನಿಸ್ಟರ್ ಆಗೋ ಪ್ರಯತ್ನ ಮಾಡ್ತಾಯಿದ್ದಾರೆ, ಉಪಮುಖ್ಯಮಂತ್ರಿ ಆಗ್ತಾರೆ, DKC ವಿರೋಧ ನಿಲ್ತಾರೆ. ಹಾಗೆ 108 ಕಥೆಗಳು, ಕಥೆಗಳು ಇರ್ಬೋದು, ಸತ್ಯ ಕಥೆಗಳು ಇರ್ಬೋದು, ಮಾತಾಡ್ತಾ ಇರ್ತಿರ್ತಾರೆ. ಯಾಕೆ ನಮ್ಮ ಜನಕ್ಕೂ ಖಾಲಿ ಕಂಟಿ ಕೂತಾಗ ಮಾತಾಡೋದು ಭಾಳ ಇರ್ತದೆ, ಮಾತಾಡ್ತಾ ಇರ್ತಾರೆ. ಇದರಲ್ಲಿ ಎಷ್ಟು ಸತ್ಯ ಇದನೋ ಎಷ್ಟು ಸುಳ್ಳೋದನೋ ಗೊತ್ತಿಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ಸತೀಶ್ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದರಿಂದಾಗ ಹೌದು ಇಲ್ಲಿ ಹೊಗೆ ಆಡ್ಲಿಕ್ಕತ್ತದ, ಬೆಂಕಿ ನಕ್ಕಿ ಐತಿ ಕೆಳಗೆ, ಅಂದರೆ ವಿರೋಧ ನಕ್ಕಿ ಐತಿ ಅನ್ನೋದು ಕನ್ಫರ್ಮೇಷನ್ ಆಗ್ಲಿಕ್ಕತ್ತದ. ಅದೇ ಕಾರಣಕ್ಕೆ DKC ಅವರು ಸಹಿತ ಆ ಒಂದು ಶಬ್ದ ಬಳಸಬಾರ್ದಾಗಿತ್ತು ಮೆಂಟಲ್ ಅಂತೇಳಿ ಅವ್ರು ಅಂದಿದ್ದು, ಅದು ಸಹಿತ ಬೆಂಕಿ ಅದನ್ನು ಅನ್ನುವಂಥದ್ದು. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಮಾತ್ರ ಇವತ್ತು ಜಾನ ಮೌನ ವಹಿಸಿದಾರೋ ಇಲ್ಲ ನಾನು ಸೋತಿದ್ದೀನಿ ಎಲ್ಲಿ ಕೇಳೋದು ಬಿಡಪ್ಪ ಅಂತೇಳಿ ಮೌನ ಆಗಿದ್ರು, ಅವ್ರಿಗೆ ಬಿಟ್ಟಿದ್ದು. ಬಟ್ ನೋಡೋರ್ ಕಣ್ಣಿಗೆ ಏನು ಅನಿಸ್ತದಪ್ಪ ಅಂದ್ರೆ ಇದು ಜಾನ ಮೌನ ಸಂದರ್ಭದ ಉತ್ತರ ಕೊಡ್ಬೋದೇನೋ ಅವರಿಂದಿಲ್ಲ ನಾಳೆ. ಆದರೆ ಇಲ್ಲಿ ಚಿಕ್ಕಾಟಿದ್ದೀನಿ ಸುಳ್ಳಲ್ಲ. ಮತ್ತು ಇಲ್ಲಿಗೆ ನಿಂತಿಲ್ಲಿದು ತಮ್ಮನ್ನ ಮತ್ತು ನಮ್ಮ ಲಕ್ಷ್ಮಣ ಸವದಿಯವರು ಏನೋ ಗುಪ್ತವಾಗಿ ಮಾತಾಡಿದಾರಂತೆ ಸುದ್ದಿಗಳು ಬರ್ತಾ ಇದ್ದಾವೆ ನಮ್ಮ ಪತ್ರಿಕಾ ರಂಗದಲ್ಲಿ. ಅಂತ ಇದು ಸಾಮಾನ್ಯ ಇದೆಲ್ಲ. ಏನಪ್ಪ ಅಂತಂದ್ರೆ ಯಾರ್ಯಾರು ಏನು ಮಾಡ್ಲಿಕ್ಕತ್ತಾರೆ, ಯಾರಿಗೆ ಭೇಟಿ ಆದರೂ ಏನು ಮಾಡಿದರು ಅಂತೇಳಿ ಲಕ್ಷ್ಮಣ ಸವದಿ ಅವ್ರ ಜೊತೆಗೆ ತಮ್ಮಣ್ಣವ್ರು ಮಾತಾಡಿದ್ದಾರೆ. ಯಾಕಂದ್ರೆ ಇಬ್ಬರು ಮೂಲತಃ ಮೊದಲು BJPಯಲ್ಲಿ ಇದ್ದಂಥವ್ರು. ಈಗೇನು ನೆಕ್ಸ್ಟ್ ಪ್ಲ್ಯಾನ ಮತ್ತು ಆಲ್ರೆಡಿ ನಿಮ್ಗೆ ಗೊತ್ತದ ಲಕ್ಷ್ಮಣ ಸವದಿ ಅವ್ರನ್ನ BJP ಕರ್ಕೊಂಡು ಹೋಗೋ ಸಲುವಾಗಿ ಈಗ BJP ಜನ ತುದಿಗಾಲ ಮೇಲೆ ನಿಂತಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಬೆಳಗಾವಿಯಲ್ಲಿ ಫೋನ್ ಹಿಡಿದು ಸಾಧ್ಯ ಆಗ್ತದೆ ಅಂತೇಳಿ. ಯಾಕಂದರೆ ಚಿಕ್ಕೋಡಿ ಮತ್ತು ಇದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಹೇಳಿದ್ದು ಭಾಳ ಸಮಾಧಾನಕರವಾದ ವಿಷಯ ಆಗಿದೆ ಸತೀಶ್ ಅವರು. ಏನಪ್ಪ ಅಂತಂದ್ರೆ ಈ ಒಂದು 3 ಜಿಲ್ಲೆಯನ್ನಾಗಿ ಮಾಡಬೇಕಿದ್ರೆ ಬೆಳಗಾವಿ, ಚಿಕ್ಕೋಡಿ ಮತ್ತು ಅದೇ ಕಾಲಕ್ಕೆ ಗೋಕಾಕ್ ಅಂತೇಳಿ ಹೇಳೋ ಮೂಲಕ ಗೋಕಾಕದ ಅಭಿಮಾನಿಗಳಿಗೆ, ಚಿಕ್ಕೋಡಿ ಅಭಿಮಾನಿಗಳಿಗೆ ಸ್ವಲ್ಪ ಹೊರಪು ಕೊಟ್ಟಿದ್ದಾರೆ ಅಂತ ಅನ್ಬೋದು ನಾವು. ಇದರಲ್ಲಿ ಅನೇಕ ಒಂದು ಸಾಂಕೇತಿಕವಾದಂಥ ಪ್ಲಾನ್ಗಳು ಇದ್ದಾವೆ. ಯಾಕಂತಂದ್ರೆ BJP ಇಲ್ಲಿ ನಮ್ಮ ಶೆಟ್ಟರು ಗೆದ್ದಿದ್ದರಿಂದ ಈ ಬೆಳಗಾವಿ ಭಾಗ BJPಯಿಂದ ಯುಕ್ತ ಆಗುವಂಥದ್ದು. ಆದರೂ ಅದರಲ್ಲೂ ಇಬ್ಬರು ತಮ್ಮ ಸಹೋದರರಿದ್ದಾರೆ. ಅದೇ ಕಾಲ ಕಾಂಗ್ರೆಸ್ಸು ಆ ಭಾಗ ಹುಟ್ಟುವಂಥದ್ದು ಎರಡು ಉಳಿಸ್ಕೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಮಾಡಲಿ. ಬಟ್ ಇದರಿಂದಾಗಿ ಏನಾಗ್ತದಪ್ಪ ಅಂತಂದ್ರೆ ಇಷ್ಟೇ ಒಂದು ಜಿಲ್ಲೆ ವಿಭಜನೆಯಿಂದಾಗೆ ಮತ್ತು 2 ಜಿಲ್ಲೆ ಆಗೋದ್ರಿಂದಾಗಿ ಚಿಕ್ಕೋಡಿ ಅಂತೂ ಇವತ್ತು ಅವರ ಮಗಳನ್ನ ಅವತ್ತು MP ಇರೋದ್ರಿಂದಾಗಿ ಇನ್ನೂ ರಾಜಕೀಯವಾಗಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋಂಥದ್ದು ಪ್ಲಾನು ಇರ್ಬೋದು. ಯಾಕಂದರೆ ಚಿಕ್ಕೋಡಿಯಲ್ಲಿ ಇವತ್ತು MP ಆಗಿದ್ದರದಾಗಿ ಅದು ಜಿಲ್ಲೆ ಮಾಡೋದ್ರಿಂದ ಮತ್ತು ಇನ್ನಷ್ಟು ಹೆಚ್ಚಿಗೆ ನಮ್ಮ ಪ್ರಿಯಾಂಕಾ ಅವರು ಅಲ್ಲಿ ಬೆಳೀತಾರೆ ಅನ್ನುವಂಥ ಒಂದು ದೂರದೃಷ್ಟಿಯೂ ಇರ್ಬೋದು. ಒಟ್ಟಿನಲ್ಲಿ ಇವು ಈಗೇನು ನಡೀತಾ ಇದೆ ಇದು ಈ ತಿಕ್ಕಾಟ ಬೆಂಗಳೂರು ಮಟ್ಟದಲ್ಲೇ ಯಾವ ರೀತಿ ಆಗ್ಬೋದು ಅನ್ನೋದು ಅಷ್ಟ ವಿಚಾರವಾಗಿದೆ. ಮತ್ತು ಈ ಸಂದರ್ಭದಲ್ಲಿ ಸತೀಶ್ ಅವರು ಮಾತಾಡಿದ್ರಿಂದಾಗೆ ಅದೇ ಕಾಲಕ್ಕೆ DK ಶಿವಕುಮಾರ್ ಅವರು ಅದನ್ನು ಮುಂದೆ ಹಾಕಿದ್ರಿಂದಾಗೆ ಈಗ ಯಾಕಪ್ಪ ಅಂದ್ರೆ DK ಶಿವಕುಮಾರ್ ಅವರು ತಮ್ಮ ಭಾಗದಲ್ಲೇ ಯಾರನ್ನೂ ಗೆಲ್ಲಿಸ್ಲಿಕ್ಕಾಗಿಲ್ಲ, ಸ್ವತಃ ತಮ್ಮ ತಮ್ಮನ್ನು ಸಹ ಗೆಲ್ಲಿಸ್ಲಿಕ್ಕೆ ಆಗಿಲ್ಲ ಅನ್ನೋದು ಇಲ್ಲಿ ಗಮನಾರ್ಹದ. ಆದರೆ ಒಂದು ಮಾತನ್ನು ಸ್ವತಃ ಸತೀಶ್ ಅವರು ಹೇಳ್ತಾರೆ, ಹಿಂದಿನ ಚುನಾವಣೆಗೂ ಇವತ್ತು ಇನ್ನೂ ನಾವು 6 ಗೆಲ್ಬೋದಾಗಿತ್ತು. ಯಾಕಂತಂದ್ರೆ ನಾವು ಭಾಳ ಅಂತರದಿಂದ ಸೋತಿಲ್ಲ, ಕೆಲವು ಕಡೆಯಿಂದ 3 ಲಕ್ಷ ಅಂತರದ ಹಿಂದೆ ಸೋತಿದ್ವಿ ನಾವು, ಇವತ್ತು 1,50,000 ಅಂತರದ ಸೋತಿದ್ದೀವಿ. ನೆಕ್ಸ್ಟ್ ಪ್ರಯತ್ನ ಮಾಡಿದ್ರೆ ಆಗ್ತಿತ್ತು ಅನ್ನೋಂಥ ಒಂದು ಸಮಾಧಾನಕರ ಮಾತು ಮಾತಾಡಿದ್ದಾರೆ. ಇದೆಲ್ಲ ಏನು ಇದ್ರು ಸಹಿತ ಇವತ್ತು ಮತ್ತು ಬೆಳಗಾವಿ ಜಿಲ್ಲೆಯ ಮೇಲೆ ಎಲ್ಲರ ಕನ್ನ ಈ ಕಡೆ ಬಂದ ಸತೀಶ್ ಅವ್ರ ಮುಂದೆ ಏನು ಮಾತಾಡ್ಬೋದು, ಏನು ಆಡ್ಬೋದು ಅನ್ನೋಂಥದ್ದು ತುರ್ತು ಇನ್ನೊಂದು ಮಾತಿಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಪೋಸ್ಟ್ ಮೋಸ್ಟ್ ಪ್ರಾಬಬ್ಲಿ ಮುಂದಿನ ಈ ಒಂದು ಇಲೆಕ್ಷನ್ ಅಂದರೆ ಇಟ್ ಮೀನ್ಸ್ ಮುಂದಿನ ಇಲೆಕ್ಷನ್ ಕರ್ನಾಟಕದ ಇಲೆಕ್ಷನ್ವರೆಗೆ ಈ ಒಂದು ಅದು ನಮ್ಮ ಸಿದ್ದಣ್ಣವರ ಮುಂದುವರಿಬೋದು, ಸಿದ್ದರಾಮಯ್ಯನವ್ರು ಮುಂದುವರಿಬೋದು ಅನ್ನೋ ಒಂದು ಇವತ್ತಿನ ಊಹೆ. ಇದು ಸತ್ಯ ಆಗ್ಬೋದು, ಸುಳ್ಳು ಆಗ್ಬೋದು, ವಾಟ್ ಮೇ ಬಿ. ಒಟ್ಟಾರೆಯಾಗಿ ನಾವಿಲ್ಲ ಈ ಸಂದರ್ಭದಲ್ಲಿ ಸತೀಶ್ ಅವರು ಇವತ್ತು ಏನು ಸತ್ಯ ಹೇಳೋ ಪ್ರಯತ್ನ ಮಾಡಿದ್ರೆ ಕೆಲವೊಮ್ಮೆ ಸತ್ಯನೂ ಕಹಿ ಇರ್ತದಂತ. ಅವ್ರು ಸತ್ಯ ಹೇಳಿರ್ಬೋದು ಅವ್ರ ದೃಷ್ಟಿಯಲ್ಲೇ, ಆದರೆ ಅದು ಸತ್ಯ ಕಹಿ ಇರೋದ್ರಿಂದ ಒಂದು ಸ್ವಲ್ಪ ಕೆಲವರಿಗೆ ಏನಪ್ಪ ಅಂದ್ರೆ ಅಪತ್ಯ ಆಗ್ತದೆ. ಹಂಗೆ ಅಪತ್ಯ ನಮ್ಮ ಈ ಲಕ್ಷ್ಮಣ ಸವದಿಯವರಿಗೆ ಮತ್ತು ಮಹೇಂದ್ರ ತಮ್ಮನವರಿಗೆ ಆಗಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಮತ್ತು ಅವ್ರಿಗೂ ಮತ್ತು BJP ಜನ ಬೆನ್ನು ಹಚ್ಚಿದ್ದಾರೆ. ಇದನ್ನು ಮಾತಾಡ್ದಂಗೆ ಅವ್ರು ಜಗದು ಹೋಗ್ತಾರೋ, ಇನ್ನು ಇಲ್ಲೇ ಇರ್ತಾರೋ, ಇನ್ನು DKC ಅವ್ರ ಮೇಲೆ ಉಳಿದಂಥದ್ದು. ಯಾಕಂದ್ರೆ ಇವರನ್ನು ನಾವು ಈ ಒಂದು ಲಕ್ಷ್ಮಣ ಸವದಿ ಅವರನ್ನು, ಅವ್ರ ಜೊತೆಗಾರರನ್ನು ಮತ್ತು ಈ ಹೊಸ ಈ ತಮ್ಮಣ್ಣವ್ರನ್ನ ನಾವು DKC ಬಣದಲ್ಲಿ ಗುರುತಿಸಬೇಕಾಗಿದೆ. DKC ಬಣ ಈ ಹಿನ್ನೆಲೆಯಲ್ಲಿ ಏನು ಹೆಜ್ಜೆ ಇಡಬಹುದು, ಒಟ್ಟಾರೆ ಕಾಂಗ್ರೆಸ್ನಲ್ಲೇ
ಈಗಂತೂ ಸಮಾಧಾನ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಇವತ್ತು ನಮ್ಮ